ಕಲಬುರಗಿ ಜಿಲ್ಲೆಯ ಸೇಡಂ ತಾಲೂಕಿನ ಮಳಖೇಡ ಗ್ರಾಮದಲ್ಲಿ 1 ತಿಂಗಳ ಹಿಂದೆ ಆತ್ಮಹತ್ಯೆ ಮಾಡಿಕೊಂಡ ಯುವಕನ ಸಾವಿಗೆ ಪ್ರತೀಕಾರವಾಗಿ ಯುವತಿಯೊಬ್ಬಳನ್ನ ಇಂದು ಕಬ್ಬಿಣದ ರಾಡ್ನಿಂದ ಹೊಡೆದು ಬರ್ಬರವಾಗಿ ಹತ್ಯೆ ಮಾಡಲಾಗಿದೆ. ಮೃತ ಯುವತಿಯನ್ನ ಭಾಗ್ಯಶ್ರೀ ಎಂದು ಗುರುತಿಸಲಾಗಿದೆ. ಆಕೆಯ ತಂದೆ ಯೂನಿಯನ್ ಲೀಡರ್ ಆಗಿದ್ದರಿಂದ ಆರೋಪಿ ಮಂಜುನಾಥ್ ಸಹೋದರ ವಿನೋದ್ಗೆ ನೌಕರಿ ಖಾಯಂ ಆಗಲಿಲ್ಲ ಎಂದು ಆರೋಪಿಸಲಾಗಿದೆ. ಈ ಹಿನ್ನೆಲೆಯಲ್ಲಿ ಮಂಜುನಾಥ್ ಭಾಗ್ಯಶ್ರೀಯನ್ನ ಕೊಲೆ ಮಾಡಿರುವುದಾಗಿ ವಿಚಾರಣೆ ವೇಳೆ ತಿಳಿದು ಬಂದಿದೆ. ಸೆಪ್ಟೆಂಬರ್ 11ರಂದು ನಾಪತ್ತೆಯಾಗಿದ್ದ ಭಾಗ್ಯಶ್ರೀಯ ಮೃತದೇಹ ಸಿಮೆಂಟ್ ಕಾರ್ಖಾನೆ ಬಳಿ ಕೊಳೆತ ಸ್ಥಿತಿಯಲ್ಲಿ ಪತ್ತೆಯಾಗಿದೆ. ಇಲ್ಲಿನ ಮನಿ ಅಂತ ಎಷ್ಟು ಹೋಗ್ಯಾರಂದ್ರೆ 4:40 ಹೋಗ್ಯಾರ. 4:40